ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 14. ಎಂದಿಗಿಂತ ಭಿನ್ನವಾಗಿ ಅಥರ್ವ ಇಷ್ಟೊಂದು ಉತ್ಸಾಹದಿಂದ ಮತ್ತು ಮನಸ್ಸು ಬಿಚ್ಚಿ ಮಾತನಾಡುವುದನ್ನು ವಿಕ್ರಮ್ ಬಹಳ ಆಶ್ಚರ್ಯದಿಂದ ನೋಡಿದನು. ಲಿಫ್ಟ್ನಿಂದ ಹೊರಬಂದು ಅಥರ್ವನ ಕೋಣೆಗೆ ಪ್ರವೇಶಿಸಿದರು. ಆಗಲೂ ವಿಕ್ರಮ್ ಅವನನ್ನೇ ನೋಡುತ್ತಿದ್ದನು. ಏ ವಿಕ್ರಮ್, ಏನಾಗೆ ನೋಡ್ತಾ ಇದ್ದೀಯಾ? ಎಷ್ಟು ಸಂತೋಷದ ವಿಷಯ ಹೇಳ್ತಿದ್ದೀನಿ, ಏನೂ ಮಾತನಾಡದೆ ಇಷ್ಟು ಸುಮ್ಮನಿದ್ದೀಯಲ್ಲ ಎಂದಾಗ, ಅಣ್ಣ, ನಿಮ್ಮನ್ನು ನೋಡಿದರೆ ನನಗೆ ತುಂಬ ಆಶ್ಚರ್ಯವಾಗುತ್ತಿದೆ. ಮೊದಲ ಬಾರಿಗೆ ನನ್ನ ಹತ್ತಿರ ಇಷ್ಟು ಉತ್ಸಾಹದಿಂದ ನಡೆದ ವಿಷಯವನ್ನು ಹೇಳಿದ್ದೀರಾ. ಯಾವಾಗಲೂ ಮನಸ್ಸಿನಲ್ಲೇ ಇಟ್ಟುಕೊಂಡು ಸಂತೋಷ ದುಃಖ ಎಲ್ಲವನ್ನು ಒಂದೇ ಮನಸ್ಥಿತಿಯಿಂದ ನೋಡ್ತೀರಾ. ಆದರೆ ಇವತ್ತು ನಿಮ್ಮ ಮನಸ್ಸಿನಲ್ಲಿರುವ ಸಂತೋಷ ನಿಮ್ಮ ಮುಖದಲ್ಲಿ ಕಾಣುತ್ತಿದೆ ಎಂದಾಗ ಮೃದುವಾದ ಮುಗುಳ್ನಗುವಿನೊಂದಿಗೆ ತನ್ನ ತಮ್ಮನನ್ನು ನೋಡಿದನು. ಈಗ ವಿಕ್ರಮ್ನ ಮನಸ್ಸಿನಲ್ಲಿ ಒಂದು ಯೋಚನೆ ಮೂಡಿತು. ಅಣ್ಣ, ನಾನೊಂದು ವಿಷಯ ಹೇಳಿದರೆ ನೀವು ಕೋಪ ಮಾಡಿಕೊಳ್ಳಬಾರದು ಎಂದನು. ಏನೋ ಹೇಳು ಎಂದು ಅಥರ್ವ ಕೇಳಿದನು. ಅಣ್ಣ, ಮ್ಯೂಸಿಕ್ ತುಂಬ ಒಳ್ಳೆ ಹುಡುಗಿ, ತುಂಬ ಟ್ಯಾಲೆಂಟೆಡ್ ಆಗಿದ್ದಾರೆ. ಅವರು ನಿಮ್ಮ PA ಆಗಿ ಬಂದು ಪೂರ್ತಿ 2 ದಿನ ಕೂಡ ಆಗಿಲ್ಲ. ನಿಮ್ಮಲ್ಲಿ ಎಷ್ಟು ಸುಂದರವಾದ ಬದಲಾವಣೆ ಕಾಣ್ತಿದೆ ಗೊತ್ತಾ? ಇಷ್ಟು ವರ್ಷ ನಿಮ್ಮಲ್ಲಿ ನಾನು ನೋಡದ ಒಂದು ಸಂತೋಷವನ್ನು ಇವತ್ತು ಈಗ ನಿಮ್ಮಲ್ಲಿ ನೋಡ್ತಿದ್ದೀನಿ. PA ಆಗಿರುವಾಗಲೇ ಹೀಗಿದ್ದರೆ ಅವರು ನಿಮ್ಮ ಜೀವನದಲ್ಲಿ ಬಂದರೆ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ. ಮ್ಯೂಸಿಕ್ನ ನೀವು ಮದುವೆ ಮಾಡಿಕೊಳ್ಳಬಹುದಲ್ಲವೇ ಎಂದ ಕೂಡಲೇ ಬೇತಾಳ ಮತ್ತೆ ಮರ ಏರಿದಂತಾಯಿತು ಅಂತ ಅಥರ್ವ ಅವನನ್ನು ಬೆಂಕಿ ಉಗುಳುವಂತೆ ದಿಟ್ಟಿಸಿದನು. ಅವನ ಆ ನೋಟ ವಿಕ್ರಮ್ಗೆ ಭಯ ಹುಟ್ಟಿಸಿತು. ನಾವೇನೂ ತಪ್ಪಾಗಿ ಹೇಳಿಲ್ಲವಲ್ಲ, ಯಾಕೆ ಹೀಗೆ ದಿಟ್ಟಿಸ್ತಾ ಇದ್ದೀರಿ? ಅಯ್ಯೋ ದೇವರೇ, ಇವತ್ತು ನನ್ನ ಕತೆ ಮುಗೀತು ಎಂದು ಯೋಚಿಸಿದವನು, ಅಣ್ಣ, ನಾನು ಏನು ತಪ್ಪಾಗಿ ಹೇಳಿದೆ, ಯಾಕೆ ಹೀಗೆ ದಿಟ್ಟಿಸ್ತಾ ಇದ್ದೀರಾ ಎಂದು ತನ್ನ ಭಯವನ್ನು ಮರೆಮಾಚಿ ಮನಸ್ಸಿನಲ್ಲಿದ್ದದ್ದನ್ನು ಅವನನ್ನೇ ಕೇಳಿದನು ವಿಕ್ರಮ್. ಭೂಕಂಪವೇ ಸ್ಫೋಟಗೊಳ್ಳುತ್ತದೆ ಎಂದುಕೊಂಡಿದ್ದಾಗ ಸ್ವಲ್ಪ ಮೃದುವಾಗಿಯೇ ಉತ್ತರಿಸಿದನು ಅಥರ್ವ. ಆ ಹುಡುಗಿ ಒಳ್ಳೆ ಹುಡುಗಿ, ಒಳ್ಳೆ ಟ್ಯಾಲೆಂಟೆಡ್ ಹುಡುಗಿ. ಅವಳ ಪ್ರತಿಭೆಯ ಬಗ್ಗೆ ನಾನು ಸಂತೋಷದಿಂದ ಮಾತನಾಡ್ತಿದ್ದೀನಿ. ತಕ್ಷಣ ನೀನು ಮದುವೆ ಬಗ್ಗೆ ಮಾತನಾಡ್ತಾ ಇದ್ದೀಯಾ? ಒಂದು ಹುಡುಗಿ ಬಗ್ಗೆ ಮಾತಾಡಿದರೆ ಅದು ಪ್ರೀತಿಯೇ ಆಗಿರಬೇಕಾ? ಮದುವೆ ಮಾಡಿಕೊಳ್ಳಲೇಬೇಕು ಅಂತ ಏನಾದರೂ ಇದೆಯಾ ಏನು ಎಂದು ಸ್ವಲ್ಪ ತಡಬಡಾಯಿಸುತ್ತಾ ಅವನು ಹೇಳಿದನು. ಅಣ್ಣ, ನಕ್ಷತ್ರ ತುಂಬ ಒಳ್ಳೆ ಹುಡುಗಿ, ಸ್ವಲ್ಪ ಯೋಚಿಸಬಹುದಲ್ಲವೇ ಎಂದು ಮತ್ತೆ ಬೇಡುವಂತೆ ಅವನು ಕೇಳಿದಾಗ, ಇಲ್ಲಿ ನೋಡು, ನನ್ನ ಜೀವನದಲ್ಲಿ ಪ್ರೀತಿ ಮದುವೆ ಯಾವುದೂ ಇಲ್ಲ, ಅರ್ಥವಾಯ್ತಾ? ನಾಳೆ ಮ್ಯಾರೇಜ್ ಬ್ರೋಕರ್ ಎಲ್ಲರನ್ನೂ ಬರಲು ಹೇಳಿದ್ದೀನಿ. 6 ಜನ ಬರ್ತಾರೆ. ಅವರ ಹತ್ತಿರ ನಮ್ಮ ಸ್ಟೇಟಸ್ಗೆ ತಕ್ಕಂತೆ ಸಂಬಂಧ ತರಲು ಹೇಳಿದ್ದೀನಿ. 3 ತಿಂಗಳಲ್ಲಿ ನಿನಗೆ ಮದುವೆ, ಅರ್ಥವಾಯ್ತಾ ಎಂದು ಆಜ್ಞಾಪಿಸುವಂತೆ ಹೇಳಿದನು. ವಿಕ್ರಮ್ ಮನಸ್ಸಿನಲ್ಲಿ ಒಂಥರ ಆಯಿತು. ಈಗ ತನ್ನ ಅಣ್ಣನ ಹತ್ತಿರ ಹೋದವನು, ಹಾಗಾದರೆ ನಾನೊಂದು ವಿಷಯ ಹೇಳಲೇ? ನನಗೆ ಒಬ್ಬಳು ಹುಡುಗಿ ಇಷ್ಟ ಆಗಿದ್ದಾಳೆ ಎಂದನು. ಅಥರ್ವನಿಗೆ ಈಗ ನಿಜಕ್ಕೂ ಆಘಾತವಾಯಿತು. ಏನು, ಒಬ್ಬಳು ಹುಡುಗಿ ಇಷ್ಟ ಆಗಿದ್ದಾಳಾ? ಲವ್ ಮಾಡ್ತಾ ಇದ್ದೀಯಾ ಎಂದು ಬಿಗಿಯಾದ ಧ್ವನಿಯಲ್ಲಿ ಕೇಳಿದನು. ಇಲ್ಲ, ನನಗೆ ಇವತ್ತಿನವರೆಗೂ ಆ ತರಹದ ಯಾವುದೇ ಐಡಿಯಾ ಇರಲಿಲ್ಲ. ಬಟ್ ಈಗ ನನಗೆ ಹೇಗೆ ಹೇಳೋದು ಅಂತ ಗೊತ್ತಿಲ್ಲ. ಆದರೆ ಆ ಹುಡುಗಿ ಇಷ್ಟ ಆಗಿದ್ದಾಳೆ ಎಂದನು. ಒಂದು ನಿಮಿಷ ಅವನನ್ನು ಆಳವಾಗಿ ಗಮನಿಸಿದವನು, ಹೇಳೋ, ಯಾರು ಆ ಹುಡುಗಿ? ಯಾರೇ ಆಗಿದ್ದರೂ ಪರವಾಗಿಲ್ಲ, ನಿನಗೆ ಇಷ್ಟ ಆಗಿರುವಾಗ ನಾನು ತಡೆಯಲ್ಲ. ಯಾರು ಅಂತ ಹೇಳು, ನಾಳೆಯೇ ಹೋಗಿ ಮಾತನಾಡಿ ಮುಗಿಸೋಣ ಎಂದು ಅಥರ್ವ ಹೇಳಿದನು. ಆದರೆ ಆ ಹುಡುಗಿ ಬೇರೆ ಯಾರೂ ಅಲ್ಲ, ಮ್ಯೂಸಿಕ್ಕೇ ಅಂದಾಗ ಅಥರ್ವನಿಗೆ ಒಳಗೊಳಗೆ ಏನೋ ಆದಂತಾಯಿತು. ಭೂಕಂಪ ಬಂದಂತೆ ಅವನ ದೇಹ ನಡುಗಿತು. ಆ ಭಾವನೆ ಏತಕ್ಕಾಗಿ ಎಂದು ಅವನಿಗೆ ಅರ್ಥವಾಗಲಿಲ್ಲ. ಒಳಗೊಳಗೆ ಹೃದಯ ಅತಿ ವೇಗವಾಗಿ ಬಡಿಯಿತು. ಇದುವರೆಗಿದ್ದ ಉತ್ಸಾಹವೆಲ್ಲ ಬತ್ತಿ ಹೋಗಿ ಮುಖದ ತುಂಬ ಕತ್ತಲು ಆವರಿಸಿತು. ಅವನ ಬದಲಾವಣೆಯನ್ನು ಗಮನಿಸಿದ ವಿಕ್ರಮ್ಗೆ ಒಳಗೊಳಗೆ ಗಾಬರಿಯಾಯಿತು.
ಇವರು ಮಾತನಾಡುವುದನ್ನು ಅವರ ಕೋಣೆಯ ಹೊರಗಡೆ ನಿಂತು ಕದ್ದಾಲಿಸುತ್ತಿದ್ದಳು ಯಾಶಿಕಾಳ ಅಮ್ಮ ರೇಖಾ. ಅಣ್ಣ, ಏನಣ್ಣ, ನಾನೇನಾದರೂ ತಪ್ಪಾಗಿ ಹೇಳಿದೆನಾ ಎಂದು ಮತ್ತೆ ಅವನು ಕೇಳಿದನು. ಏನ್ರೋ ಮಾತಾಡ್ತಾ ಇದೀಯಾ? ನಮ್ಮ ಸ್ಟೇಟಸ್ ಏನು, ಅವಳ ಸ್ಟೇಟಸ್ ಏನು? ನೀನು ಅನಾವಶ್ಯಕವಾಗಿ ಏನೇನೋ ಯೋಚಿಸಬೇಡ ವಿಕ್ರಮ್. ನಮ್ಮ ಸ್ಟೇಟಸ್ಗೆ ತಕ್ಕ ಹಾಗೆ ಹುಡುಗಿ ನೋಡಿ ನಿನಗೆ ನಾನು ಮದುವೆ ಮಾಡಿಸ್ತೀನಿ, ಅರ್ಥವಾಯ್ತಾ? ಯಾವಾಗಲೂ ನಮ್ಮ ದೃಷ್ಟಿ ನಮ್ಮ ಹತ್ತಿರ ಕೆಲಸ ಮಾಡುವವರ ಮೇಲೆ ತಪ್ಪಾಗಿ ಬೀಳಬಾರದು ಎಂದು ಅವನು ಕಠಿಣವಾಗಿ ಎಚ್ಚರಿಸಿದಾಗ ವಿಕ್ರಮ್ ಮುಖ ಬಾಡಿ ಹೋಯಿತು. ಆಗಲೂ ಅವನು ಅಥರ್ವನನ್ನು ಬಿಡುವ ಹಾಗಿರಲಿಲ್ಲ. ಅಣ್ಣ ಪ್ಲೀಸ್, ನಕ್ಷತ್ರ ತುಂಬ ಒಳ್ಳೆ ಹುಡುಗಿ ಅಣ್ಣ. ನಮ್ಮ ಮನೆಗೆ ಸೊಸೆಯಾಗಿ ಬಂದರೆ ನಮ್ಮ ಮನೆ ಸಂತೋಷವಾಗಿರುತ್ತೆ ಪ್ಲೀಸ್ ಎಂದು ಮತ್ತೆ ಬೇಡಿದನು. ಇಲ್ಲಿ ನೋಡು ವಿಕ್ರಮ್, ನಿನಗೆ ಹೇಗೆ ಹೇಳಿ ಅರ್ಥ ಮಾಡಿಸಬೇಕು ಅಂತ ಗೊತ್ತಾಗ್ತಿಲ್ಲ. ಆ ಹುಡುಗಿ ನಮ್ಮ ಹತ್ತಿರ ಕೆಲಸ ಮಾಡೋ ಹುಡುಗಿ. ಬೆಳಿಗ್ಗೆ ಅವಳ ಕುಟುಂಬಕ್ಕೆ ಅಷ್ಟು ಹೆಲ್ಪ್ ಮಾಡಿಬಿಟ್ಟು ಈಗ ದಿಢೀರಂತ ನನ್ನ ತಮ್ಮನನ್ನು ಮದುವೆ ಮಾಡ್ಕೋತೀಯ ಅಂತ ಕೇಳಿದರೆ ಆ ಹುಡುಗಿ ಏನು ಅಂದುಕೊಳ್ಳುತ್ತಾಳೆ? ಮಾಡಿದ ಸಹಾಯಕ್ಕೆ ಪ್ರತಿಯುಪಕಾರ ನಿರೀಕ್ಷಿಸುತ್ತಿದ್ದಾರೆ ಅಂತ ತಪ್ಪಾಗಿ ಭಾವಿಸಲ್ವಾ? ಮದುವೆ ಅನ್ನೋದು ಅವರವರು ಇಷ್ಟಪಟ್ಟು ಆಗಬೇಕು. ಆ ಹುಡುಗಿಯ ಮನಸ್ಸಿನಲ್ಲಿ ಯಾರಿದ್ದಾರೋ ಯಾರಿಗೆ ಗೊತ್ತು? ನಾನು ಹೇಳಿದ್ದಕ್ಕೆ ಅದನ್ನು ನಿರಾಕರಿಸಲಾಗದೆ ಅವಳು ಸರಿ ಅಂತ ಒಪ್ಪಿಕೊಂಡರೆ ಅದು ನಿನ್ನ ಲೈಫನ್ನು ಬಾಧಿಸುತ್ತೆ. ಅದರಿಂದ ಇದು ಬೇಡಪ್ಪ. ನಿನ್ನ ಮನಸ್ಸಿನಲ್ಲಿ ಆಸೆಯನ್ನು ಬೆಳೆಸಿಕೊಳ್ಳಬೇಡ, ಬೇರೆ ಹುಡುಗಿ ನೋಡಿಕೊಳ್ಳೋಣ ಎಂದು ಅಂತಿಮವಾಗಿ ಅಥರ್ವ ಹೇಳಿದನು. ಅಯ್ಯೋ ಅಣ್ಣ, ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ? ಸೀರಿಯಸ್ಲಿ ನನಗೆ ಮ್ಯೂಸಿಕ್ ಇಷ್ಟ ಆಗಿದ್ದಾಳೆ ಎಂದು ಮತ್ತೆ ಹಠಮಾರಿಯಾಗಿ ಕೇಳಿದನು. ಇಲ್ಲಿ ನೋಡು ವಿಕ್ರಮ್, ಹೇಳೋದನ್ನು ಅರ್ಥ ಮಾಡ್ಕೊ. ನಕ್ಷತ್ರ ನಿನಗೆ ಬೇಡ ಎಂದು ಹೇಳಿ ಎದ್ದವನು ತನ್ನ ಕೋಟನ್ನು ತೆಗೆದು ಸೋಫಾದ ಮೇಲೆ ಹಾಕಿಬಿಟ್ಟು ಒಂದು ಟವಲ್ ತೆಗೆದುಕೊಂಡು ಹೆಗಲ ಮೇಲೆ ಹಾಕಿಕೊಂಡು ಸ್ನಾನದ ಕೋಣೆಗೆ ಪ್ರವೇಶಿಸಲು ಹೋಗುವಾಗ ವಿಕ್ರಮ್ ವೇಗವಾಗಿ ಹೋಗಿ ಅವನ ಕೈ ಹಿಡಿದು ನಿಲ್ಲಿಸಿದನು. ಅಣ್ಣ ಪ್ಲೀಸ್, ನನಗೊಂದು ಉತ್ತರ ಹೇಳಿಬಿಟ್ಟು ನೀವು ಸ್ನಾನಕ್ಕೆ ಹೋಗಿ ಎಂದು ಮಗುವಿನಂತೆ ಹಠ ಮಾಡಿದಾಗ ಒಂದು ಕ್ಷಣ ಕಣ್ಣು ಮುಚ್ಚಿ ತೆರೆದವನು, ನಿನಗೆ ಉತ್ತರ ತಾನೇ ಬೇಕು, ಹೇಳ್ತೀನಿ ಕೇಳು. ನಾಳೆ ಬೆಳಿಗ್ಗೆ ನೀನು ಹೆಡ್ ಆಫೀಸ್ಗೆ ಬರಬೇಡ, ಕಾಪರ್ ಫ್ಯಾಕ್ಟರಿಗೆ ಹೋಗು ಎಂದು ಹೇಳಿಬಿಟ್ಟು ಒಳಗೆ ಹೋದನು ಅಥರ್ವ. ಇದು ನಿನಗೆ ಬೇಕಿತ್ತಾ ವಿಕ್ರಮ್? 3 ತಿಂಗಳು ಟೈಮ್ ಕೊಟ್ಟಿದ್ರೂ ಎಲ್ಲವನ್ನ ಕಾಯ್ದುಕೊಂಡು ಹೋಗೋಣ ಅಂದರೆ ಈಗ ಡೈರೆಕ್ಟಾಗಿ ಆಫೀಸ್ಗೆ ಹೋಗಲು ಹೇಳಿಬಿಟ್ಟರು. ತುಂಬ ಕಷ್ಟ. ಏನಾದರೂ ಮಾಡಿ ಹೆಡ್ ಆಫೀಸ್ಗೆ ಹೋಗಬೇಕಲ್ಲ ಎಂದು ಯೋಚಿಸುತ್ತಿದ್ದನು. ಆಗ ಅವನಿಗೆ ಫೋನ್ ಬಂತು. ತನ್ನ ಮೊಬೈಲ್ ನೋಡಿದವನು, ಅಯ್ಯೋ, ಇಲ್ಲಿ ಮಾತಾಡಿದರೆ ಫೈರ್ ಎಂಜಿನ್ ನಮ್ಮನ್ನು ಹೊಗೆಯಾಗಿಸಿ ಬಿಡುತ್ತೆ ಎಂದು ಅವಸರವಾಗಿ ಹೊರಬಂದವನು ಅವನ ಕೋಣೆಗೆ ಹೋದನು. ಒಳಗೆ ಹೋಗಿ ಹಾಗೆಯೇ ಸೋಫಾದಲ್ಲಿ ಜಾರಿದವನು ಫೋನ್ ಅಟೆಂಡ್ ಮಾಡಿ, ಹೇಳೋ ಮಚ್ಚಾ ಎಂದಾಗ, ಮಚ್ಚಾ ಇವತ್ತು ಬರ್ತ್ಡೇ ಪಾರ್ಟಿ ಇದೆ, ಎಲ್ಲರೂ ಬಂದಿದ್ದಾರೆ, ನೀನು ಮಾತ್ರ ಇನ್ನೂ ಬಂದಿಲ್ಲ ಎಂದನು. ಸರಿ ಆಯಿತು ಬಿಡು, ಈಗಾಗಲೇ ಇನ್ನು ಮುಂದೆ ಪಬ್ಬು ಪಾರ್ಟಿ ಅಂತ ಸುತ್ತಿದ್ರೆ ನಿನ್ನನ್ನು ಮುಗಿಸ್ತೀನಿ ಅಂತ ನನ್ನ ಅಣ್ಣ ಹೇಳಿಬಿಟ್ಟಿದ್ದಾರೆ, ಇವತ್ತು ಬರೋದಕ್ಕೆ ಚಾನ್ಸ್ ಇಲ್ಲ ಎಂದಾಗ, ಹೇ ಪ್ಲೀಸ್ ನೀನಿಲ್ಲದೆ ಹೇಗೆ ಎಂದು ಅವನ್ನು ಬೇಡುವಂತೆ ಹೇಳಿದಾಗ, ಓಕೆ ಹಾಗಾದರೆ ಒಂದು ಕೆಲಸ ಮಾಡು, ಪಾರ್ಟಿಯನ್ನು 9 ಗಂಟೆ ಮೇಲೆ ಸ್ಟಾರ್ಟ್ ಮಾಡು, ಅಣ್ಣ ಮಲಗಿದ ತಕ್ಷಣ ಕಾಂಪೌಂಡ್ ಹಾರಿ ಜಿಗಿದು ಓಡಿ ಬರ್ತೀನಿ ಎಂದಾಗ, ಓಕೆ ಮಚ್ಚ, ನಾನು ಬೈಕ್ನಲ್ಲಿ ಬಂದು ಅಲ್ಲಿ ವೆಯ್ಟ್ ಮಾಡ್ತೀನಿ ಎಂದು ಹೇಳಿ ಫೋನ್ ಇಟ್ಟನು. ಅಂದು ರಾತ್ರಿ ಎಲ್ಲರೂ ಊಟ ಮಾಡುತ್ತಿದ್ದರು. ಅಥರ್ವನ ಪಕ್ಕದಲ್ಲಿ ಕುಳಿತಿದ್ದ ವಿಕ್ರಮ್ಗೆ ಊಟ ಒಳಗೆ ಹೋಗುತ್ತಿರಲಿಲ್ಲ. ಅವನನ್ನು ಗಮನಿಸಿದವನು, ಏನು, ಯಾಕೆ ಒಂದು ಚಪಾತಿ ತಿನ್ನೋದಕ್ಕೆ ಇಷ್ಟು ಹೊತ್ತು ಆಗ್ತಿದೆ, ಬೇಗ ತಿನ್ನು ಎಂಬ ಅಥರ್ವನ ಗದರಿಸುವಿಕೆಯಿಂದ ಎಚ್ಚೆತ್ತವನು, ಇಲ್ಲಣ್ಣ ಒಂಥರ ಆಗ್ತಿದೆ, ಊಟ ಮಾಡೋಕೆ ಆಗ್ತಿಲ್ಲ ಎಂದನು. ನಿನಗೆ ಏನು ಸಮಸ್ಯೆ, ಯಾಕೆ ಒಂಥರ ಆಗ್ತಿದೆ, ಹಾಸ್ಪಿಟಲ್ಗೆ ಹೋಗಿ ಬರೋಣವಾ ಎಂದು ಕೇಳಿದಾಗ, ಅದೆಲ್ಲ ಏನೂ ಇಲ್ಲ, ನನಗೆ ಊಟ ಮಾಡೋಕೆ ಆಗ್ತಿಲ್ಲ, ನಾನು ಆಮೇಲೆ ಊಟ ಮಾಡ್ತೀನಿ ಎಂದು ಎದ್ದನು ವಿಕ್ರಮ್. ಹಾಗೆಯೇ ತನ್ನ ಎಡಗೈಯಿಂದ ಅವನ ಕೈಗಳನ್ನು ಹಿಡಿದು ಕೂರಿಸಿದನು. ಸರಿಯಾಗಿ ಊಟ ಮಾಡಿಕೊಂಡು ಹೋಗು ಎಂದು ಹೇಳಿಬಿಟ್ಟು ಊಟ ಶುರು ಮಾಡಿದನು. ಎದುರಿಗೆ ಕುಳಿತಿದ್ದ ಯಾಶಿಕಾಳ ದೃಷ್ಟಿ ಅಥರ್ವನ ಮೇಲಿತ್ತು. ಅದನ್ನು ಗಮನಿಸಿ ದಿಟ್ಟಿಸಿದನು ವಿಕ್ರಮ್. ಅವಳು ಅವನ್ನೆಲ್ಲ ಲೆಕ್ಕಿಸಲಿಲ್ಲ. ಹೇಗೆ ನೋಡ್ತಿದ್ದಾಳೆ ನೋಡು ನನ್ನ ಅಣ್ಣನನ್ನು, ಹಾಗೆಯೇ ನುಂಗುವ ಹಾಗೆ.
ದಪ್ಪ ಕಣ್ಣಿ, ಇವಳನ್ನು ಮೊದಲು ಈ ಮನೆಯಿಂದ ಪ್ಯಾಕ್ ಮಾಡಬೇಕು ಎಂದು ಒಳಗೊಳಗೆ ಯೋಚಿಸಿದವನು ದಿಢೀರನೆ, ಮಾವ, ಯಾಶಿಕಾಗೂ ವಯಸ್ಸಾಗುತ್ತಲೇ ಇದೆ. ಇನ್ನು ಎಷ್ಟು ದಿನ ಅಂತ ವಯಸ್ಸಿಗೆ ಬಂದ ಹೆಣ್ಣನ್ನು ಮನೆಯಲ್ಲಿ ಇಟ್ಟುಕೊಳ್ಳೋದು? ನಮ್ಮ ಅಣ್ಣ ಇನ್ನು 3 ತಿಂಗಳಲ್ಲಿ ನನಗೆ ಮದುವೆ ಮಾಡೋದಾಗಿ ಹೇಳಿದ್ದಾರೆ. ಅದರಿಂದ ಫಸ್ಟ್ ಯಾಶಿಕಾಗೆ ಗಂಡು ನೋಡಿ ಅವಳ ಮದುವೆ ಮುಗಿಸಿ ಬಿಡೋಣ ಎಂದು ಹೇಳಿದಾಗ ಅವಳು ತಿಂದ ಚಪಾತಿ ಗಂಟಲಲ್ಲಿ ಸಿಕ್ಕಿ ಹಾಕಿಕೊಂಡಿತು. ಹಾಗೆಯೇ ತಲೆ ಎತ್ತಿ ಅವನನ್ನು ನೋಡಿದವಳು, ನಾನು ನಿನಗೆ ಏನೋ ಪಾಪ ಮಾಡಿದೆ, ಯಾಕೋ ನನ್ನನ್ನು ಎಳೆದು ಬಿಡುತ್ತಿದ್ದೀಯಾ ಎಂದು ಒಳಗೊಳಗೆ ಬೈದುಕೊಂಡೇ ನೋಡಿದಳು. ಏನು ವಿಕ್ರಮ್, ಮಾತಾಡ್ತಾ ಇದ್ದೀಯಾ? ಯಾಶಿಕಾ ಅಥರ್ವನನ್ನೇ ಇಷ್ಟಪಡ್ತಿದ್ದಾಳೆ. ಹಾಗಿರುವಾಗ ಅವಳನ್ನು ಯಾಕೆ ಹೊರಗಡೆ ಮದುವೆ ಮಾಡಿಕೊಡಬೇಕು ಎಂದು ಕೇಳಿದಾಗ, ಅದೇ ನನ್ನ ಅಣ್ಣನಿಗೆ ಯಾಶಿಕಾ ಇಷ್ಟ ಇಲ್ಲವಲ್ಲ, ಆಮೇಲೆ ಯಾಕೆ ಅವರನ್ನು ಕಪಲ್ ಮಾಡ್ತಿದ್ದೀರಾ? ಒಳ್ಳೆ ಗಂಡು ನೋಡಿ ಮದುವೆ ಮಾಡಿ ಕೊಡುವ ಕೆಲಸ ನೋಡಿ, ಇಲ್ಲ ಅಂದರೆ ನಿಮ್ಮ ಮಗಳು ಆಮೇಲೆ ಅಷ್ಟೇ ಸಿನಿಮಾದವರ ಥರ ಅನ್ನುತ್ತಾ ತಪ್ಪು ತಪ್ಪು ಎಂದು ತುತ್ತು ಬಾಯಲ್ಲಿ ಹಾಕಿಕೊಂಡು, ಅವರ ಜೊತೆ ಇವಳನ್ನು ಕಂಪೇರ್ ಮಾಡಬಾರದು, ಅವರೆಲ್ಲ ಪುಣ್ಯಾತ್ಮರು, ಇವಳನ್ನು ಹೇಗೆ ಹೇಳೋದು? ಹಾಂ, ಬಾವಿಯಲ್ಲಿ ಹಾಕಿದ ಕಲ್ಲಿನ ಹಾಗೆ ಶಾಶ್ವತವಾಗಿ ಮದುವೆಯಾಗದೆ ಇದೇ ಮನೆಯಲ್ಲಿ ಇರಬೇಕಾದದ್ದು ತಾನೇ ಎಂದು ಚಟ್ಟಂತ ಹೇಳಿ ಮುಗಿಸಿ ಅವನು ಊಟ ಶುರು ಮಾಡಿದನು. ಅಥರ್ವನಿಗೆ ಒಳಗೊಳಗೆ ನಗು ಬಂತು. ಆದರೂ ಹೊರಗಡೆ ತೋರಿಸಿಕೊಳ್ಳದೆ ಬಿಗಿಯಾದ ಮುಖದೊಂದಿಗೆ ಊಟ ಮಾಡುತ್ತಿದ್ದನು. ನೋಡಿ ಅಪ್ಪ, ನಿಮ್ಮ ಮೊಮ್ಮಗ ಹಾಡುವ ಮಾತನ್ನು ಎಂದು ಅವರ ಅಪ್ಪನ ಬಳಿ ಅಂದರೆ ತಾತನ ಬಳಿ ದೂರಿಕೊಂಡರು ಯಾಶಿಕಾಳ ಅಪ್ಪ. ಆಗ ಅವನ ತಾತ, ಕಂದ, ಇನ್ನು ಎಷ್ಟು ದಿನ ನೀನು ಹೀಗೆಯೇ ಮದುವೆಯಾಗದೆ ಇರಲು ಸಾಧ್ಯ? ಎಂದಾದರೊಂದು ದಿನ ಮದುವೆ ಮಾಡಿಕೊಳ್ಳಲೇಬೇಕು. ನಿನಗೆ ಮದುವೆಯಲ್ಲಿ ಇಷ್ಟ ಇಲ್ಲ, ಸರಿ, ಒಪ್ಪಿಕೊಳ್ಳೋಣ. ಯಾರೋ ಒಬ್ಬ ಹುಡುಗಿಯನ್ನು ನೋಡಿ ನೀನು ಇಷ್ಟವೇ ಇಲ್ಲದೆ ಮದುವೆಯಾಗುವುದಕ್ಕಿಂತ ಯಾಶಿಕಾ ಕತ್ತಿಗೆ ತಾಳಿ ಕಟ್ಟು, ನಿನಗೆ ಇಷ್ಟವಾದಾಗ ಅವಳ ಜೊತೆ ಸೇರಿ ಬಾಳು, ಅವಳು ನಿನ್ನ ಅಮ್ಮನಿಗೆ ಒಳ್ಳೆ ಸೊಸೆಯಾಗಿರುತ್ತಾಳೆ ಎಂದು ಹೇಳಿದಾಗ ಆಗಷ್ಟೇ ತಲೆ ಎತ್ತಿ ತನ್ನ ಅಜ್ಜಯ್ಯನನ್ನು ನೋಡಿದವನು, ಅಜ್ಜಯ್ಯ, ಮದುವೆನೇ ಇಷ್ಟ ಇಲ್ಲ ಅಂದ ಮೇಲೆ ಇವಳನ್ನು ಮದುವೆ ಮಾಡಿಕೊಳ್ಳಲು ಮಾತ್ರ ನನಗೆ ಹೇಗೆ ಇಷ್ಟ ಬರುತ್ತೆ? ನಿಮ್ಮೆಲ್ಲರಿಗೂ ನನ್ನ ಬಗ್ಗೆ ಚೆನ್ನಾಗಿಯೇ ಗೊತ್ತು. ಈಗಾಗಲೇ 1 ಸಲ ಮಂಟಪದವರೆಗೆ ಹೋಗಿ ನಾನು ಅವಮಾನಿತನಾಗಿದ್ದೀನಿ. ಸಾಲದಕ್ಕೆ ನನ್ನ ಅಮ್ಮನೂ ಹೀಗಾಗಿದ್ದಾರೆ. ನನ್ನನ್ನೆಲ್ಲ ಒಬ್ಬ ಹುಡುಗಿ ಅರ್ಥ ಮಾಡಿಕೊಂಡು ಸಂಸಾರ ಮಾಡುವುದು ಅಂದರೆ ಅದು ಈ ಜನ್ಮದಲ್ಲಿ ನಡೆಯಲ್ಲ. ಯಾಶಿಕಾ ಅವಳ ಮನಸ್ಸಿನಲ್ಲಿರುವ ಆಸೆಯಿಂದಾಗಿ ಈಗ ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದಾಳೆ. ಆದರೆ ಮದುವೆ ಆದರೆ 1 ವಾರದಲ್ಲಿ ಅವಳೇ ನನ್ನನ್ನು ದ್ವೇಷಿಸುತ್ತಾಳೆ. ಅದೇ ನನ್ನ ಕ್ಯಾರೆಕ್ಟರ್. ಗೊತ್ತಿದ್ದೇ ಒಂದು ಹುಡುಗಿಯ ಜೀವನವನ್ನು ಹಾಳು ಮಾಡಲು ನಾನು ಬಯಸಲ್ಲ. ಸೊ ಅವಳಿಗೆ ಒಳ್ಳೆ ಗಂಡಾಗಿ ನೋಡಬಹುದು. ವಿಕ್ರಮ್ ಹೇಳೋದು ಕರೆಕ್ಟ್. ಫಸ್ಟ್ ಮುಹೂರ್ತದಲ್ಲಿ ಯಾಶಿಕಾ ಮದುವೆ ಮುಗಿಸಿಬಿಟ್ಟು ಅದಾದ ಮುಂದಿನ ಮುಹೂರ್ತ ನೋಡಿ ವಿಕ್ರಮ್ಗೆ ಮದುವೆ ಮಾಡಬಹುದು ಎಂದಾಗ ಆಗ ಅವನ ಅತ್ತೆ, ಏನು ಅಳಿಯಂದ್ರೆ ಮಾತಾಡ್ತಾ ಇದ್ದೀರಾ? ಏನೋ ವಿಕ್ರಮ್ಗೂ ಹುಡುಗಿ ರೆಡಿ ಇರೋ ಹಾಗೆಯೂ ಯಾಶಿಕಾಗೆ ಗಂಡು ರೆಡಿ ಇರೋ ಹಾಗೆಯೂ ಮಾತಾಡ್ತಾ ಇದ್ದೀರಲ್ಲ ಎಂದಾಗ, ಅಯ್ಯೋ ಅತ್ತೆ, ಇನ್ನೂ ನೀವು ಹಸುಗೂಸಾಗಿಯೇ ಇದ್ದೀರಾ. ಅದೆಲ್ಲ ಹುಡುಗಿ ರೆಡಿಯಾಗಿಯೇ ಇದ್ದಾಳೆ. ನನ್ನ ಅಣ್ಣ ಮಾತ್ರ ಹ್ಞೂ ಅಂದರೆ ಮುಂದಿನ ಮುಹೂರ್ತದಲ್ಲಿ ನನ್ನ ಹೆಂಡತಿ ಮನೆ ಒಳಗೆ ಬಂದು ಬಿಡ್ತಾಳೆ ಎಂದು ವಿಕ್ರಮ್ ಹೇಳಿದಾಗ ಈಗ ಬೆಂಕಿ ಉಗುಳುವಂತೆ ಅವನನ್ನು ದಿಟ್ಟಿಸಿದನು ಅಥರ್ವ. ಅಯ್ಯೋ ದೇವರೇ, ಯಾಕೆ ಹೀಗೆ ದಿಟ್ಟಿಸ್ತಾ ಇದ್ದಾನೆ? ಒಂದು ವೇಳೆ ಎಲ್ಲರ ಮುಂದೆಯೂ ಒಡೆದು ಬಿಡ್ತಾನೋ ಏನೋ. ಯಾವುದಕ್ಕೂ ಅವನ ಪಕ್ಕದಿಂದ ಎಸ್ಕೇಪ್ ಆಗಿಬಿಡು ಎಂದು ಯೋಚಿಸಿದವನು ಅವಸರವಾಗಿ ಕೈ ತೊಳೆದು ನೀರು ಕುಡಿಯಲು ಹೋದನು. ಆಗ ಫೋನ್ ರಿಂಗ್ ಆಯಿತು. ಫೋನ್ ಅಟೆಂಡ್ ಮಾಡಿದವನು, ಹೇಳು ನಕ್ಷತ್ರ ಎಂದನು ಮುಗುಳ್ನಗುತ್ತಾ. ಅದನ್ನು ಕೇಳಿ ಅಥರ್ವನಿಗೆ ನೀರು ನೆತ್ತಿಗೇರಿತ್ತು, ಅಂದರೆ ಕೆಮ್ಮು ಬಂತು. ವೇಗವಾಗಿ ತನ್ನ ಅಣ್ಣನನ್ನು ನೋಡಿದನು ವಿಕ್ರಮ್. ಅಷ್ಟರಲ್ಲಿ ಹತ್ತಿರ ಬಂದ ತುಳಸಿ ಅವನ ತಲೆ ಸವರಿ, ಏನಪ್ಪ ಅಥರ್ವ, ಯಾವಾಗಲೂ ಇಲ್ಲದೆ ಈಗ ಹೀಗೆ ಕೆಮ್ಮು ಬಂತು, ತಗೋ ನೀರು ಕುಡಿ ಎಂದು ಕೊಟ್ಟಳು. ಅದನ್ನು ಈಸ್ಕೊಂಡು ಕುಡಿಯುತ್ತಲೇ ವಿಕ್ರಮ್ನನ್ನು ದಿಟ್ಟಿಸಿದನು. ಸರಿಯಾಯಿತು ಬಿಡು, ನಕ್ಷತ್ರ ಅಂತ ಹೇಳಿದೆನಾ? ಅಯ್ಯಯ್ಯೋ, ಅವರ ಜೊತೆ ಮಾತಾಡಿ ನನಗಿದ್ದ ಕಾಯಿಲೆ ಅವರಿಗೂ ಅಂಟಿಕೊಂಡಿದೆ ಅನಿಸುತ್ತೆ. ಅಯ್ಯೋ ಮ್ಯೂಸಿಕ್, ನಿನ್ನಿಂದ ಇಲ್ಲಿ ರಕ್ತದ ಹೊಳೆಯೇ ಹರಿಯುವಂತಿದೆ. ಈಗ ನನ್ನ ಕತೆ ಮುಗೀತು ಎಂದು ಯೋಚಿಸುತ್ತಲೇ ಅಥರ್ವನನ್ನು ನೋಡಿದವನು ಅವನೇನೋ ಬೆಂಕಿ ಉಗುಳುವಂತೆ ದಿಟ್ಟಿಸುತ್ತಾ, ಯಾರೋ ಫೋನ್ನಲ್ಲಿ
ಎಂದು ಅಲ್ಲಿ ಕುಟುಂಬದ ಸದಸ್ಯರು ಇರುವುದನ್ನು ಮರೆತು ಅಥರ್ವ ಕೇಳಿದನು. ನಕ್ಷತ್ರ ಅಣ್ಣ, ನಕ್ಷತ್ರ, ನಮ್ಮ ನವೀನ್ ಎಂದು ಮರೆಮಾಚುತ್ತಾ ಹೇಳಿದನು. ವಾಟ್, ಏನು ಬೊಗಳ್ತಾ ಇದೀಯಾ, ನವೀನಾ ಎಂದು ಹಣೆ ಸುಕ್ಕಾಗಿಸಿ ಅಥರ್ವ ಕೇಳಿದನು. ಯಾಶಿಕಾಳ ದೃಷ್ಟಿ ಇಬ್ಬರ ಮೇಲೆಯೂ ಇತ್ತು. ಕುಟುಂಬದವರಿಗೆ ಏನೂ ಅರ್ಥವಾಗದೆ ಅವರನ್ನು ನೋಡುತ್ತಿದ್ದರು. ಅದೇ ಅಣ್ಣ, ನನ್ನ ಬೆಸ್ಟ್ ಫ್ರೆಂಡ್ ನವೀನ್, ಇವತ್ತು ಅವನ ಬರ್ತ್ಡೇ, ವಿಶ್ ಮಾಡಿಲ್ಲ ಅಂತ ಕೋಪದಿಂದ ಫೋನ್ ಮಾಡಿದ್ದಾನೆ. ನಾನು ಶಾರ್ಟ್ ಆಗಿ ನವಿ ಅಂತ ಕರೀತೀನಿ. ಆ ಹೆಸರಿನಲ್ಲಿ ನಿಮಗೆ ತಿಳಿದವರು, ಆಪ್ತರಾದವರು ಯಾರಾದರೂ ಇದ್ದಾರಾ ಎಂದು ಅವನು ಲಘುವಾಗಿ ತಲೆಯಾಡಿಸುತ್ತಾ ಕೇಳಿದನು. ಏನೋ ನನ್ನನ್ನೇ ರೇಗಿಸ್ತಾ ಇದ್ದೀಯಾ, ಮುಗಿಸಿ ಬಿಡ್ತೀನಿ ನೋಡು, ಕೊಡು ಆ ಫೋನ್ ಎಂದನು. ಇಲ್ಲಣ್ಣ, ನನ್ನ ಫ್ರೆಂಡ್, ಅವನು ಸ್ವಲ್ಪ ಮರ್ಯಾದೆ ಇಲ್ಲದೆ ಮಾತಾಡ್ತಾನೆ. ನಾನೇ ಅಂದುಕೊಂಡು ನಿಮ್ಮ ಹತ್ತಿರ ಏನಾದರೂ ಮಾತನಾಡಿ ಬಿಡ್ತಾನೆ ಎಂದು ಮರೆಮಾಚಿದಾಗ, ಈಗ ಫೋನ್ ಕೊಡ್ತೀಯಾ ಇಲ್ವಾ ಎಂದು ಅಥರ್ವ ಕೈ ಚಾಚಿದನು. ಇಷ್ಟವಿಲ್ಲದಿದ್ದರೂ ವೇಗವಾಗಿ ಫೋನ್ ಇಟ್ಟ ಸೆಕೆಂಡಿನಲ್ಲಿಯೇ ಎತ್ತಿಕೊಂಡು ಕಿವಿಗೆ ಇಟ್ಟುಕೊಂಡನು ಅಥರ್ವ. ಅಲೋ ಮಚ್ಚ, ಏನು ಬರ್ತ್ಡೇ ಪಾರ್ಟಿಗೆ ಬರಲು ಹೇಳಿದ್ರೆ ನಿಮ್ಮ ಅಣ್ಣ ಮಲಗಿದ ತಕ್ಷಣ ಬರ್ತೀನಿ ಅಂತ ಹೇಳಿದ್ಯಂತೆ. ನಿಮ್ಮ ಅಣ್ಣ ಯಾವಾಗ ಮಲಗೋದು, ನೀನು ಯಾವಾಗ ಪಾರ್ಟಿಗೆ ಬರೋದು? ಒಂದು ಕೆಲಸ ಮಾಡು, ಯಾವುದಾದ್ರೂ ಒಳ್ಳೆ ಫಿಗರ್ ಇದ್ದರೆ ಬೇಗ ನಿಮ್ಮ ಅಣ್ಣನಿಗೆ ಸೆಟ್ ಮಾಡಿಬಿಡು. ನಿನ್ನ ಅತ್ತಿಗೆ ಬಂದು ಬಿಟ್ಟರೆ ಅವಳ ಹಿಂದೆಯೇ ಸುತ್ತುವುದಕ್ಕೆ ನಿಮ್ಮ ಅಣ್ಣನಿಗೆ ಟೈಮ್ ಸರಿಯಾಗಿರುತ್ತೆ. ನಿನ್ನನ್ನು ತಲೆಗೆ ಹಾಕಿಕೊಳ್ಳಲ್ಲ, ನಾವು ಜಾಲಿಯಾಗಿ ಪಾರ್ಟಿ ಮಾಡಬಹುದು ಎಂದು ಆ ಕಡೆ ಇದ್ದವನು ಮಾತನಾಡಿದಾಗ ಅಥರ್ವನಿಗೆ ವಿಪರೀತ ಕೋಪ ಬಂತು. ಈಡಿಯಟ್, ಇಡೋ ಫೋನು ಎಂದು ಹೇಳಿದರೂ ಅವನಿಗೆ ಅಲ್ಲಿ ಕೇಳಿಸಲಿಲ್ಲ. ಕಾರಣ, ಅಥರ್ವನ ಜೊತೆ ವಿಕ್ರಮ್ ಮಾತು ಶುರು ಮಾಡುವಾಗಲೇ ಮೈಕ್ ಆಫ್ ಮಾಡಿ ಇಟ್ಟಿದ್ದನು. ಏನೋ ಮಚ್ಚ, ಮಾತಾಡ್ತಾ ಇದ್ದರೆ ಉತ್ತರವೇ ಇಲ್ಲ ಎಂದಾಗ ಈಗ ಅವನು ಫೋನ್ ನೋಡಿದಾಗ ಮೈಕ್ ಆಫ್ ಆಗಿರುವುದು ಕಂಡಿತು. ಹಾಗೆಯೇ ಫೋನ್ ಕಟ್ ಮಾಡಿ ಟೇಬಲ್ ಮೇಲೆ ಇಟ್ಟವನು ವಿಕ್ರಮ್ನನ್ನು ದಿಟ್ಟಿಸಿ, ಸರಿಯಾಗಿ ಹೋಗಿ ನನ್ನ ರೂಮ್ನಲ್ಲಿ ವೇಟ್ ಮಾಡು, ನಾನು ಊಟ ಮಾಡಿಕೊಂಡು ಬರ್ತೀನಿ ಎಂದು ಬಿಗಿಯಾದ ಧ್ವನಿಯಲ್ಲಿ ಹೇಳಿದನು. ನಿನಗೆ ಇದು ಬೇಕಿತ್ತಾ? ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದೀಯಾ? ನನ್ನ ಬಾಯೇ ನನಗೆ ಶತ್ರುವಾಯಿತಲ್ಲ. ನಾನು ಏನು ಮಾಡಲಿ ದೇವರೇ, ಏನಪ್ಪ ಮಾಡಲಿ ದೇವರೇ? ಆರಾಮಾಗಿ ಪಾರ್ಟಿಗೆ ಹೋಗಿ ಎಂಜಾಯ್ ಮಾಡೋಣ ಅಂದರೆ ಇವತ್ತು ನೈಟ್ ಬುದ್ಧನ ತರಹ ಕೋರಿಸೋ ಹಾಗಿದ್ದಾರಲ್ಲ, ನನ್ನನ್ನು ಕಾಪಾಡಲು ಯಾರೂ ಇಲ್ವಾ ಎಂದು ಗೋಳಾಡುತ್ತಲೇ ಅವನು ಮಹಡಿ ಹತ್ತಿದನು. ಮತ್ತೆ ಊಟ ಶುರು ಮಾಡಿದನು ಅಥರ್ವ. ಏನೋ ಅವನಿಂದ ಊಟ ಮಾಡಲು ಆಗಲಿಲ್ಲ. ಎಲ್ಲರ ದೃಷ್ಟಿ ಅವನ ಮೇಲಿತ್ತು. ಈಗ ಯಾಶಿಕಾ, ಏನು ಮಾವ, ನವಿ ಅನ್ನೋ ಹೆಸರು ಕೇಳಿದ ತಕ್ಷಣ ನೀರು ನೆತ್ತಿಗೇರಿತು ಎಂದು ಅವಳು ಶುರು ಮಾಡಿದಾಗ, ಹೌದು, ಲವ್ ಮಾಡ್ತಿದ್ದೀನಿ, ಅದಕ್ಕೆ ಆ ಹೆಸರು ಕೇಳಿದ ತಕ್ಷಣ ಕೆಮ್ಮು ಬಂತು. ಇದಕ್ಕಿಂತ ಬೇರೆ ವಿಚಾರಣೆ ಏನಾದರೂ ನಿನಗೆ ಬೇಕಾ ಎಂದು ಮುಖಕ್ಕೆ ಹೊಡೆದಂತೆ ಉತ್ತರಿಸಿಬಿಟ್ಟು ಕೈ ತೊಳೆದು ವಿಕ್ರಮ್ ಫೋನ್ ತೆಗೆದುಕೊಂಡು ವೇಗವಾಗಿ ಮಹಡಿ ಹತ್ತಿದನು ಅಥರ್ವ. ಎಲ್ಲರಿಗೂ ಸ್ವಲ್ಪ ಆಘಾತವಾಗಿಯೇ ಇತ್ತು. ಏನು, ಒಬ್ಬ ಹುಡುಗಿಯನ್ನು ಲವ್ ಮಾಡ್ತಿದ್ದಾನಾ ಇವನು, ಹೀಗೆ ಹೇಳಿದ್ನಾ, ಇಲ್ಲ ನಮ್ಮ ಕಿವಿಗೆ ಏನಾದರೂ ತಪ್ಪಾಗಿ ಬಿತ್ತಾ ಎಂದು ಒಬ್ಬೊಬ್ಬರಿಗೂ ನೋಡಿಕೊಂಡು ಕೇಳಿದರು. ಯಾಶಿಕಾಗಂತೂ ಕಣ್ಣು, ಕಿವಿ, ಮೂಗು, ಬಾಯಿಂದೆಲ್ಲ ಹೊಗೆ ಧಾರಾಳವಾಗಿ ಬರುತ್ತಿತ್ತು. ಅವಳ ಮುಖ ನೋಡಿದ ತುಳಸಿ, ನಿನಗೆ ಇದು ಬೇಕಿತ್ತಾ ಯಾಶಿಕಾ? ಅವನು ಇರುವ ಮನಸ್ಥಿತಿ ಅರ್ಥ ಮಾಡಿಕೊಳ್ಳದೆ ಅವನಿಗೆ ಕೋಪ ತರಿಸುತ್ತಿದ್ದೀಯಾ ಎಂದಳು. ಅತ್ತಿಗೆ, ನಿಮ್ಮ ತಮ್ಮ ಓವರ್ ಆಗಿಯೇ ಆಡ್ತಿದ್ದಾರೆ. ಇವತ್ತು ಏನೆಲ್ಲ ನಡೀತು ಗೊತ್ತಾ ಎಂದಾಗ, ಏನು ನಡೀತು ಅಂತ ನಿನ್ನ ಮುಂದೆಯೇ ಅವನು ನನ್ನ ಹತ್ತಿರ ಹೇಳಿದ್ನಲ್ಲ, ಅದನ್ನು ನಾನು ಮನೆಯಲ್ಲಿ ಹೇಳಿದರೆ ನಿನಗೆ ತಾನೇ ಅವಮಾನ ಆಗುತ್ತೆ. ಸರಿಯಾಗಿ ಊಟ ಮಾಡಿಕೊಂಡು ಹೋಗಿ ಮಲಗೋ ಕೆಲಸ ನೋಡು ಎಂದು ತುಳಸಿ ಹೇಳಿದಳು. ಏನಾಯ್ತಮ್ಮ, ಏನು ಸಮಸ್ಯೆ ಎಂದು ತುಳಸಿಯ ಅಮ್ಮ ಕೇಳಿದರು. ಅದೆಲ್ಲ ಏನೂ ಇಲ್ಲಮ್ಮ ಎಂದು ನಿಭಾಯಿಸಿದಳು. ಈಗ ಹೇಳ್ತೀಯಾ ಇಲ್ವಾ ತುಳಸಿ ಎಂದು ಅವಳ ಗಂಡ ಸಂತೋಷ್ ಕೇಳಿದಾಗ, ಇಲ್ಲಿ ನೋಡಿ ನಿಮ್ಮ ತಂಗಿ ಇವತ್ತು ಏನು ಕೆಲಸ ಮಾಡಿದ್ದಾಳೆ ಅಂತ ನಿಮಗೆ ಗೊತ್ತಾ? ಆ ಹುಡುಗಿಗೆ ಬೆಳಿಗ್ಗೆ ಅಥರ್ವ ಸೀರೆ ಕೊಟ್ಟಿದ್ದಂತೆ. ಯಾಕೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಆಫೀಸ್ನಲ್ಲಿ ಅಷ್ಟು ಜನರ ಮುಂದೆ ಆ ಸೀರೆಯನ್ನು ಎಳೆದಿದ್ದಾಳೆ, ಅಂದರೆ ಬಿಚ್ಚಿದ್ದಾಳೆ.
ಅಥರ್ವ ತನ್ನ ಕೋಟನ್ನು ತೆಗೆದು ಆ ಹುಡುಗಿಗೆ ಹಾಕಿ ಅವನ ಆಫೀಸ್ ರೂಮ್ಗೆ ಕಳುಹಿಸಿ ಇಟ್ಟಿದ್ದಾನೆ. ಇದೆಲ್ಲ ಒಬ್ಬ ಹುಡುಗಿ ಮಾಡೋ ಕೆಲಸವಾ? ಏನಾದರೂ ಅವರ ಹತ್ತಿರ ಮಾತನಾಡಿ ಮನಸ್ಸು ಬದಲಾಯಿಸಿ ಇವಳನ್ನು ಅವನಿಗೆ ಮದುವೆ ಮಾಡಿಕೊಡೋಣ ಅಂತ ನಾವು ಪ್ರಯತ್ನ ಪಟ್ಟರೆ ಇವಳು ತಾನಾಗಿಯೇ ತಲೆ ಮೇಲೆ ಮಣ್ಣು ಹಾಕಿಕೊಳ್ತಿದ್ದಾಳೆ. ಅವನಿಗೆ ಯಾವುದೆಲ್ಲ ಇಷ್ಟ ಆಗಲ್ವೋ ಅದೆಲ್ಲವನ್ನ ಕರೆಕ್ಟಾಗಿ ಮಾಡ್ತಿದ್ದಾಳೆ. ಈಗ ಪೂರ್ತಿಯಾಗಿ ಎಲ್ಲವೂ ಹಾಳಾಯಿತು. ಸರಿ, ಅವನು ತಾನೇ ಹೇಳಿದ್ನಲ್ವಾ, ನನಗೆ ಇದರಲ್ಲಿ ಇಷ್ಟ ಇಲ್ಲ, ವಿಕ್ರಮ್ಗೆ ಮದುವೆ ಮಾಡಿಸಿ ಅಂತ. ಇವಳು ಸರಿ ಅಂತ ಹೇಳಿದರೆ ಕಮ್ಮಿ ಆಗ್ತಿದ್ಲ? ವಿಕ್ರಮ್ಗೆ ಏನೂ ಕಮ್ಮಿ. ಅನಾವಶ್ಯಕವಾಗಿ ನಿನ್ನನ್ನು ನೆನೆದ ಮನಸ್ಸಿನಲ್ಲಿ ನಿನ್ನ ತಮ್ಮನನ್ನು ನೆನೆಯಲ್ಲ, ಅದು ಇದು ಅಂತ ಡೈಲಾಗ್ ಹೊಡೆದು ಈಗ ವಿಕ್ರಮ್ಗೆ ಬೇರೆ ಹುಡುಗಿ ನೋಡಲು ಹೋಗ್ತಿದ್ದಾನಂತೆ. ಒಟ್ಟಿನಲ್ಲಿ ಯಾಶಿಕಾ ಈ ಕುಟುಂಬಕ್ಕೆ ಸೊಸೆಯಾಗುವ ಅವಕಾಶವೇ ಇಲ್ಲ. ನೀವಾಗಿಯೇ ನೋಡಿ, ಮಾವನ ಹತ್ತಿರ ಹೇಳಿ ಅವಳಿಗೆ ಒಳ್ಳೆ ಗಂಡು ನೋಡಿ ಮೊದಲು ಅವಳ ಮದುವೆಯನ್ನು ಮುಗಿಸಿಬಿಡಿ ಎಂದು ಉಸಿರು ಬಿಡದೆ ಮಾತನಾಡಿ ಮುಗಿಸಿದಳು ತುಳಸಿ. ಸೂಪರ್ ಅತ್ತಿಗೆ ಸೂಪರ್. ನಿಮ್ಮ ತಮ್ಮ ತಾನೇ ಹೀಗೆ ಸಿಡಿಮಿಡಿಗೊಳ್ತಿದ್ದ, ಈಗ ನೀವು ಕಲಿತುಕೊಂಡಿದ್ದೀರಾ ಎಂದು ಯಾಶಿಕಾ ಚುಚ್ಚಿ ಮಾತನಾಡಿದಳು. ಇಲ್ಲಿ ನೋಡು ಯಾಶಿಕಾ, ನೀನು ಮಾಡ್ತಿರೋದು ತಪ್ಪು. ನೀನು ಸರಿಯಾಗಿ ಇರುವ ರೀತಿಯಲ್ಲಿ ಇದ್ದಿದ್ದರೆ ಆರಂಭದಲ್ಲೇ ನಮ್ಮ ಚಿಕ್ಕಮ್ಮ ನಿನ್ನನ್ನು ಅಥರ್ವನಿಗೆ ಮದುವೆ ಮಾಡಿರುತ್ತಿದ್ದರು. ಆದರೆ ನೀನು ನಡೆದುಕೊಂಡ ರೀತಿ ಸರಿ ಇರಲಿಲ್ಲ. ಅದಕ್ಕಾಗಿಯೇ ಅವನಿಗೆ ಬೇರೆ ಹುಡುಗಿ ನೋಡಿದರು. ಯಾರ ಕಣ್ಣು ಬಿತ್ತೋ ಏನೋ, ಕೊನೆಗೆ ಎಲ್ಲವೂ ಕೆಟ್ಟು ಗುಡಿಸಲು ಪಾಲಾಯಿತು. ದೊಡ್ಡ ಎಲಿಜಬೆಲಿತ್ ರಾಣಿಯ ತರಹ ನನ್ನ ತಮ್ಮನನ್ನು ಕೇವಲವಾಗಿ ಮಾತನಾಡಿ ಬಿಟ್ಟು ಹೋದಳು ಆ ಯಾಮಿನಿ. ಅಂದಿನಿಂದ ಅವನು ಮದುವೆಯೇ ಬೇಡ ಅಂತ ಹೀಗೆ ಒಂಟಿ ಮರದ ಹಾಗೆ ನಿಂತಿದ್ದಾನೆ. ಈಗೇನೋ ಅವನ ಮನಸ್ಸು ಸ್ವಲ್ಪ ಬದಲಾಗುವ ಹಾಗಿದೆ. ಹಾಗೆಯೇ ಅವನು ನಕ್ಷತ್ರಾಳನ್ನೇ ಲವ್ ಮಾಡ್ತಿದ್ದಾನೆ ಅಂತ ಕನ್ಫರ್ಮ್ ಆಗಿ ಗೊತ್ತಾದರೆ ಆ ಹುಡುಗಿಯನ್ನೇ ಮಾತನಾಡಿ ಮುಗಿಸಿ ಅವನಿಗೆ ಮದುವೆ ಮಾಡಿಸುವುದು ಸರಿ ಅಂತ ನನಗೆ ಅನ್ನಿಸುತ್ತಿದೆ ಎಂದಾಗ, ಶಟಾಪತಿಗೆ ಓವರಾಗಿ ಮಾತನಾಡಬೇಡಿ. ಆ ನಕ್ಷತ್ರ ಕೆಲಸದವಳು. ನಿಮ್ಮನ್ನೆಲ್ಲ ನಂಬಿ ನಾನು ಹಾಳಾಗಿದ್ದು ಸಾಕು. ಇನ್ಮೇಲೆ ನನ್ನ ಜೀವನವನ್ನು ನಾನು ನೋಡಿಕೊಳ್ತೀನಿ. ಅಥರ್ವ ಮಾವನನ್ನು ಹೇಗೆ ಕರೆಕ್ಟ್ ಮಾಡಬೇಕು, ನನ್ನ ಕೈವಶ ಮಾಡಿಕೊಳ್ಳಬೇಕು, ನನ್ನ ಕತ್ತಿಗೆ ತಾಳಿ ಕಟ್ಟಿಸಿಕೊಳ್ಳಬೇಕು ಅಂತ ನನಗೆ ಗೊತ್ತು. ಆ ಕೆಲಸವನ್ನು ನಾನು ನೋಡಿಕೊಳ್ತೀನಿ. ಇನ್ಮೇಲೆ ನೀವು ಸುಮ್ಮನಿದ್ದರೆ ಸಾಕು ಎಂದು ಅವಳು ಹೇರಿದಳು. ಬಾಯಿ ಮುಚ್ಚು ಯಾಶಿಕಾ, ಅವಳು ನಿನ್ನ ಅತ್ತಿಗೆ, ಮರ್ಯಾದೆ ಇಲ್ಲದೆ ಮಾತಾಡ್ತಾ ಇದೀಯಾ ಎಂದು ಅವಳ ಅಣ್ಣ ಸಂತೋಷ್ ಕತರಿಸಿದನು. ಏನಣ್ಣ, ಹೆಂಡತಿಗೆ ಸಪೋರ್ಟಾ? ನಿನ್ನ ಹೆಂಡತಿ ಮಾತಾಡೋ ಲಕ್ಷಣ ನೋಡಿದ್ಯಲ್ಲ, ಏನೋ ಆ ನಕ್ಷತ್ರ ಹತ್ತಿರ ಮಾತಾಡಿ ಮದುವೆ ಮಾಡಿಸ್ತಾರಂತೆ. ಇಲ್ಲ, ಆ ಮದುವೆ ಹೇಗೆ ನಡೆಯುತ್ತೆ ಅಂತ ನಾನು ನೋಡ್ತೀನಿ. ಇಲ್ಲಿ ನೋಡಿ, ಏನೋ ಹೇಳಿದ್ರಲ್ಲ ವಿಕ್ರಮ್ಗೆ ಏನು ಕಮ್ಮಿ ಅಂತ. ವಿಕ್ರಮ್ಗೆ ಎಲ್ಲವೂ ಕಮ್ಮಿನೇ, ಬಾಯಿ ಒಂದನ್ನು ಬಿಟ್ಟು. ಅವನಿಗೆ ಮಾತ್ರ ಬಾಯಿ ಇಲ್ಲದಿದ್ದರೆ ಯಾವಾಗಲೂ ನಾಯಿ ಒತ್ತುಕೊಂಡು ಹೋಗಿರುತ್ತಿತ್ತು. ಆ ಬಾಯಿಯನ್ನು ಇಟ್ಕೊಂಡೇ ಬದುಕುತ್ತಿದ್ದಾನೆ. ಅಥರ್ವ ಮಾವನ ಹತ್ತಿರ ಇರೋದು ಯಾವುದು ಅವನ ಹತ್ತಿರ ಇಲ್ಲ. ಸರಿಯಾಗಿ ಒಂದು ದಿನ ಅವನಿಂದ ಒಂಟಿಯಾಗಿ ಆಫೀಸ್ ನೋಡಿಕೊಳ್ಳಲು ಸಾಧ್ಯವಾ? ಇವತ್ತು ದರಿದ್ರದ ಹಾಗೆ ಆಫೀಸ್ಗೆ ಬಂದು ಅಲ್ಲಿ ನಕ್ಷತ್ರ ಅಂತ ಅವಳ ಹಿಂದೆ ಸುತ್ತಿಕೊಂಡು ಆ ನಕ್ಷತ್ರ ಹತ್ತಿರ ಹಲ್ಲು ಗಿಂಜುತ್ತಿದ್ದಾನೆ. ನಕ್ಷತ್ರ ಇವತ್ತು ಅಣ್ಣ ತಮ್ಮ ಇಬ್ಬರು ಏನು ಮಾಡಿದರು ಗೊತ್ತಾ? ಆಫೀಸ್ನಲ್ಲಿ ಅವಳ ಸೀರೆ ಎಳೆದೆ ಅಂತ ಅಣ್ಣ ತಮ್ಮ ಇಬ್ಬರು ಸೇರಿ ಕಲ್ಲುಪ್ಪಿನ ಮೇಲೆ ಮಂಡಿ ಊರುವ ಹಾಗೆ ಮಾಡಿದರು. ಅದಕ್ಕೆ ನಾನು ಹಾಸ್ಪಿಟಲ್ಗೆ ಬಂದೆ. ನಿಮ್ಮ ಹತ್ತಿರ ಹೇಳಿದರೆ ಅವಮಾನ ಆಗುತ್ತೆ ಅಂತ ಮೆಟ್ಟಿಲಿನಿಂದ ಉರುಳಿ ಬಿದ್ದೆ ಅಂತ ಹೇಳಿದೆ ಎಂದಳು. ತುಳಸಿ ಬಂದ ನಗುವನ್ನು ಹೊರಹಾಕದೆ ಅಡಗಿಸಿಕೊಂಡಳು. ಇಲ್ಲಿ ನೋಡು ಯಾಶಿಕಾ, ನಿನ್ನ ಅತ್ತಿಗೆಯ ಮೇಲೆ ಕೋಪ ಮಾಡಿಕೊಳ್ಳಬೇಡ. ಅಥರ್ವನ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತಿರುವುದೇ. ಅವನು ಒಂದು ನಿರ್ಧಾರ ತೆಗೆದುಕೊಂಡರೆ ಖಂಡಿತ ಬದಲಾಗಲ್ಲ. ಆದ್ದರಿಂದ ಅನಾವಶ್ಯಕವಾಗಿ ನೀನು ಅವನನ್ನು ಡಿಸ್ಟರ್ಬ್ ಮಾಡಬೇಡ ಎಂದು ತುಳಸಿಯ ಅಮ್ಮ ಹೇಳಿದರು. ದೊಡ್ಡತ್ತೆ, ನೀವೆಲ್ಲರೂ ನಿಮ್ಮ ಮಕ್ಕಳಿಗೆ ತಾನೇ ಸಪೋರ್ಟ್ ಮಾಡ್ತೀರಾ? ಈಗ ನಾನು ಒಂದೇ ಒಂದು ವಿಷಯ ಹೇಳ್ತೀನಿ, ಎಲ್ಲರೂ ಸ್ಪಷ್ಟವಾಗಿ ಕೇಳಿಕೊಳ್ಳಿ. ನಿಮ್ಮ ಯಾರಿಂದಲೂ ನನಗೆ 10 ಪೈಸೆಯ ಪ್ರಯೋಜನ ಇಲ್ಲ ಅಂತ ಗೊತ್ತಾಗಿ ಹೋಯಿತು. ನನ್ನ ಜೀವನದ ಬಗ್ಗೆ ನಾನು ಏನೇ ಮಾಡಿದರೂ ನೀವ್ಯಾರೂ ತಲೆ ಹಾಕಬೇಡಿ ಎಂದು ಅಂತಿಮವಾಗಿ ಹೇಳಿಬಿಟ್ಟು ಅವಳು ಕೋಪದಿಂದ ಕೈ ತೊಳೆದುಕೊಂಡು ಸ್ವಲ್ಪ ನಿಧಾನವಾಗಿಯೇ ನಡೆದುಕೊಂಡು ಅವಳ ಕೋಣೆಗೆ ಹೋದಳು. ಏನಪ್ಪ ಇವಳು ಹೀಗೆ ಮಾತನಾಡಿಬಿಟ್ಟು ಹೋಗ್ತಿದ್ದಾಳೆ ಎಂದು ತುಳಸಿಯ ಅಮ್ಮ ಅವರ ಬಳಿ ಅಂದರೆ ತಮ್ಮನ ಬಳಿ ಕೇಳಿದರು.
ನನ್ನ ಮಗಳು ಮಾತನಾಡುತ್ತಿರುವುದು ತಪ್ಪೇನಿಲ್ಲವಮ್ಮ. ಅವಳು ಅಥರ್ವನ ಮೇಲೆ ಪ್ರಾಣವೇ ಇಟ್ಟಿದ್ದಾಳೆ. ಅವಳ ಪ್ರೀತಿಗಾಗಿ ಅವಳು ಮಾತಾಡ್ತಿದ್ದಾಳೆ. ಯಾಕೆ ನನ್ನ ಮಗಳು ಬೇರೆ ಮನೆಗೆ ಸೊಸೆಯಾಗಿ ಹೋಗಬೇಕು? ನನ್ನ ಮಗನಿಗೆ ನನ್ನ ತಂಗಿಯ ಮಗಳೇ ಹೆಂಡತಿಯಾಗಿ ಬರಬೇಕು ಅಂತ ನಿನ್ನ ಮಗಳನ್ನು ನಾನು ಮದುವೆ ಮಾಡಿಸಲಿಲ್ಲವೇ? ಅದೇ ರೀತಿ ನನ್ನ ಮಗಳಿಗೆ ನನ್ನ ತಂಗಿಯ ಮಗನನ್ನು ಮದುವೆ ಮಾಡಿಸಿಕೊಳ್ಳಬೇಕು ಅಂತ ನನಗೂ ಆಸೆ ಇರಲ್ವಾ? ಏನೇ ಆಗಿದ್ದರೂ ಯಾಶಿಕಾ ನೋಡಿಕೊಳ್ಳಲಿ, ಯಾರೂ ತಲೆ ಹಾಕಬೇಡಿ ಎಂದು ಅಂತಿಮವಾಗಿ ಹೇಳಿಬಿಟ್ಟು ಅವರೂ ಎದ್ದು ಹೋದರು. ಈಗ ತುಳಸಿಯ ದೃಷ್ಟಿ ತನ್ನ ಅಜ್ಜ ಮತ್ತು ಅಜ್ಜಿಯ ಕಡೆ ತಿರುಗಿತು. ಇದರಲ್ಲಿ ನಾವೇನು ಮಾಡಲಾಗದು ತುಳಸಿ. ಅವಳ ಪರವಾಗಿಯೂ ಮಾತನಾಡಲಾಗದು, ಅವನ ಪರವಾಗಿಯೂ ಮಾತನಾಡಲಾಗದು. ಈಗೇನಾದರೂ ಮಾತನಾಡಿದರೆ ಇಬ್ಬರ ಮಧ್ಯೆ ಒನಕೆ ಮತ್ತು ಹೊರಳಿನ ನಡುವೆ ಸಿಕ್ಕಿಕೊಂಡ ತಲೆಯ ಹಾಗೆ ನಮ್ಮ ತಲೆ ನುಜ್ಜುಗುಜ್ಜಾಗಿ ಬಿಡುತ್ತೆ. ಆದ್ದರಿಂದ ಸುಮ್ಮನೆ ಮೌನವಾಗಿ ನಾಟಕ ನೋಡೋಣ ಎಂದು ತಾತ ಹೇಳಿದರು. ಆದರೂ ಅಜ್ಜ, ಅಥರ್ವ ಈಗ ಹೀಗೆ ಹೇಳಿಬಿಟ್ಟು ಹೋಗಿದ್ದಾನಲ್ಲ, ಅವನ ಮನಸ್ಸಿನಲ್ಲಿ ಆ ಹುಡುಗಿಯ ಬಗ್ಗೆ ಯೋಚಿಸುತ್ತಿದ್ದಾನೆ ಅಂತ ತಾನೇ ಅರ್ಥ. ನಾನು ಬೇಕಾದರೆ ಆ ಹುಡುಗಿಯ ಹತ್ತಿರ ಅಥರ್ವನ ಬಗ್ಗೆ ಮಾತನಾಡಿ ನೋಡಲೇ. ಇವತ್ತು ಒಂದು ದಿನ ಮಾತ್ರ ನಾನು ನೋಡಿದೆ, ಮಾತನಾಡಿಸಿದೆ. ಒಳ್ಳೆ ಹುಡುಗಿಯಾಗಿಯೇ ಕಾಣ್ತಿದ್ದಾಳೆ. ನಮ್ಮ ಅಥರ್ವನಿಗೆ ಅವಳು ಫಿಟ್ ಆಗಿದ್ದಾಳೆ ಎಂದು ತುಳಸಿ ಹೇಳಿದಾಗ, ಏನು ತುಳಸಿ, ನನ್ನ ಮಗಳಿಗೆ ದ್ರೋಹ ಮಾಡಲು ನೀನು ರೆಡಿಯಾಗಿ ಬಿಟ್ಟೆಯಾ? ಯಾಕೆ ನನ್ನ ಮಗನಿಗೆ ಬೇರೆ ಹುಡುಗಿ ನಾನು ನೋಡಬೇಕಾ ಎಂದು ಕೋಪದಿಂದ ಅವಳ ಅತ್ತೆ ಯಾಶಿಕಾಳ ತಾಯಿ ಹೇಳಿದಾಗ, ಇಲ್ಲಿ ನೋಡಿ ಅತ್ತೆ, ಅನಾವಶ್ಯಕವಾಗಿ ಮಾತನಾಡಬೇಡಿ. ಈಗ ಯಾವುದಕ್ಕೆ ಯಾವುದನ್ನು ತಳಕು ಹಾಕಿ ಮಾತನಾಡುತ್ತಿದ್ದೀರಾ? ಯಾಶಿಕಾಳನ್ನು ನನ್ನ ತಮ್ಮ ಇಷ್ಟಪಟ್ಟು ನಾನು ವಿರೋಧಿಸಿದರೆ ನೀವು ಹೇಳಬಹುದು, ಅವನಿಗೆ ಯಾಶಿಕಾಳನ್ನು ಮದುವೆ ಆಗಲು ಇಷ್ಟವಿಲ್ಲವಲ್ಲ. ಇಲ್ಲಿ ನೋಡಿ, ಅನಾವಶ್ಯಕವಾಗಿ ಈ ಸಮಸ್ಯೆಯನ್ನು ದೊಡ್ಡದು ಮಾಡಬೇಡಿ. ನಾನು ಹೇಳುತ್ತಿರುವುದು ನಿಮ್ಮ ಒಳಿತಿಗಾಗಿಯೇ. ಅವನನ್ನು ಕೆಣಕಿದರೆ ಆಮೇಲೆ ಬರುವ ಸಮಸ್ಯೆಗಳನ್ನು ನೀವೇ ಎದುರಿಸಬೇಕಾಗುತ್ತದೆ. ನನಗೇನೋ ಆ ನಕ್ಷತ್ರ ಈ ಮನೆಗೆ ಸೊಸೆಯಾಗಿ ಬರುತ್ತಾಳೆ ಅಂತ ಅನ್ನಿಸುತ್ತಿದೆ. ಯಾಕೆಂದರೆ ಅಥರ್ವನ ನಡವಳಿಕೆಯಲ್ಲಿ ನನಗೆ ಬಹಳ ಬದಲಾವಣೆ ಕಾಣಿಸುತ್ತಿದೆ ಎಂದು ಹೇಳಿಬಿಟ್ಟು ಅವಳು ಹೊರಟು ಹೋದಳು. ಅದಾದ ನಂತರ ಎಲ್ಲರೂ ಹೋದ ಮೇಲೆ ಯಾಶಿಕಾಳ ಅಮ್ಮನಿಗೆ ಮಾತ್ರ ಹೊಟ್ಟೆ ಉರಿಯಾಗುತ್ತಿತ್ತು. ಯಾರು ಆ ನಕ್ಷತ್ರ? ಅವಳನ್ನು ನಾನು ನೋಡಬೇಕು. ನನ್ನ ಮಗಳಿಗೆ ಅವಳೇನು ಸವತಿಯ? ನಾಳೆಯೇ ಅತ್ತಿಗೆಯ ಅಂದರೆ ಅಥರ್ವನ ತಾಯಿಯ ಹತ್ತಿರ ಮಾತು ಶುರು ಮಾಡ್ತೀನಿ. ಯಾಶಿಕಾಗೂ ಅಥರ್ವನಿಗೂ ಮದುವೆ ಮಾಡಿಸುವ ಹಾಗೆ ಏರ್ಪಾಟು ಮಾಡ್ತೀನಿ ಎಂದು ತನಗೆ ತಾನೇ ಒಂದು ಯೋಜನೆಯನ್ನು ರೂಪಿಸುತ್ತಲೇ ಈಗ ಅವರು ತಮ್ಮ ಕೋಣೆಗೆ ಹೋದರು. ಯಾಶಿಕಾಳ ಅಮ್ಮ ಮಾಧವಿ ಅಲ್ಲಿ ಮಹಡಿಯಲ್ಲಿ ಅಥರ್ವನ ಎದುರು ಒಂದು ಭಗವದ್ಗೀತೆಯ ಪುಸ್ತಕವನ್ನು ಇಟ್ಟುಕೊಂಡು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಕುಳಿತಿದ್ದನು ವಿಕ್ರಮ್. ಸರಿಯಾಗಿ ಇದರಲ್ಲಿ 100ನೇ ಪೇಜ್ವರೆಗೆ ಓದಿ ಮುಗಿಸಿಬಿಟ್ಟು ಆಮೇಲೇನೆ ನೀನು ನಿನ್ನ ರೂಮ್ಗೆ ಹೋಗಬೇಕು, ಅರ್ಥವಾಯ್ತಾ ಎಂದು ಹೇಳಿಬಿಟ್ಟು ಅವನು ಲ್ಯಾಪ್ಟಾಪ್ನಲ್ಲಿ ತನ್ನ ಕೆಲಸ ನೋಡತೊಡಗಿದನು. ವಿಕ್ರಮ್ ಮಾತ್ರ ಪಾಪಿ, ಮಹಾಪಾಪಿ. ಪಾರ್ಟಿಗೆ ಹೋಗಿ ಎಂಜಾಯ್ ಮಾಡೋಣ ಅಂತ ಅಂದುಕೊಂಡ್ರೆ ಇಲ್ಲಿ ನನಗೆ ವಿಭೂತಿ ಬಳಿದು ಕೈಯಲ್ಲಿ ಭಗವದ್ಗೀತೆ ಕೊಟ್ಟಿದ್ದಾನಲ್ಲ ನೋಡು. ನಿನ್ನನ್ನು ಸಂಸಾರಿ ಮಾಡೋಣ ಅಂತ ನಾನು ನೋಡ್ತಿದ್ದೀನಿ, ಆದರೆ ನೀನು ನನ್ನನ್ನು ಸನ್ಯಾಸಿ ಮಾಡದೆ ಬಿಡುವ ಹಾಗಿಲ್ಲವಲ್ಲ ಎಂದು ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತಾ ಆ ಭಗವದ್ಗೀತೆಯನ್ನೇ ದಿಟ್ಟಿಸಿ ನೋಡುತ್ತಿದ್ದನು. ಈ ಕತೆ ಇನ್ನು ಮುಂದುವರೆಯುವುದು.